ಶ್ರೀಮಾತೆಯವರು ಜಯರಾಮ್ ಬಾಟಿ. ಶ್ರೀಮಾತೆ ಹುಟ್ಟಿದವರು ಯಾವುದು? ಜಯರಾಮ್ ಬಾಟಿ. ಅಲ್ಲಿ ಮಲೆಯಿಂದ ತುಂಬಾ ನರಳಿ ಕೃಷಿರಾಗಿ ಹೋಗಿರ್ತಾರೆ. ದೇಹ ತುಂಬಾ ಕೃಷವಾಗಿರುತ್ತೆ. ಹವಾ ಬದಲಾವಣೆಗೋಸ್ಕರ, ವಾತಾವರಣದ ಬದಲಾವಣೆಗೋಸ್ಕರ ಶ್ರೀಮಾತೆಯವರು ಕಲ್ಕತ್ತಾದ ಉದ್ಬೋಧನಕ್ಕೆ ಬಂದಿರ್ತಾರೆ. ಶ್ರೀಮಾತೆಯವರು ಕೊನೆ ಟೈಮ್ ಉದ್ಬೋಧನ ಅಂತ ಮನೆ, ಆ ಮನೆ ಸ್ವಾಮಿ ಶಾರದಾನಂದರು ಕಟ್ಸ್ಕೊಂಡಿರ್ತಾರೆ ಶ್ರೀಮಾತೆಯರಿಗೋಸ್ಕರ ಅಂತ. ಆ ಮನೆಗೆ ಬಂದು ಉಳ್ಕೊಂಡಿರ್ತಾರೆ. ಜ್ವರ ಇಳಿದರೂ ದುರ್ಬಲತೆ ಇನ್ನೂ ಕಡಿಮೆ ಆಗಿರಲಿಲ್ಲ. ಅಂದ್ರೆ ಅವರಲ್ಲಿ ಜ್ವರ ಕಡಿಮೆ ಆಗಿತ್ತು ಅಂದ್ರೆ ಏನೋ ಅಂತ ನಿಶಕ್ತಿ, ದುರ್ಬಲತೆ. ಆದ್ದರಿಂದ ಭಕ್ತಾದಿಗಳಿಗೆ ದರ್ಶನಾವಕಾಶವನ್ನು ನಿಲ್ಲಿಸಲಾಗಿತ್ತು. ಆಗ ಬೊಂಬೈಯಿಂದ ಒಬ್ಬ ಪಾರಸಿ ಯುವಕ ಅವರ ದರ್ಶನಾರ್ಥಿಯಾಗಿ ಬರ್ತಾನೆ. ಆತ ಸ್ವಾಮಿ ವಿವೇಕಾನಂದರ ಕೆಲವು ಪುಸ್ತಕಗಳನ್ನು ಓದಿ ಪ್ರಭಾವಿತನಾಗಿದ್ದ. ಆತ ಸ್ವಾಮಿ ವಿವೇಕಾನಂದರ ಕೆಲವು ಹಲವಾರು ಚಿಂತನೆಗಳ ಒಳಗೊಂಡಂತಹ ಪುಸ್ತಕಗಳನ್ನು ಓದಿ ಅವರ ಪ್ರಭಾವಿತನಾಗಿರ್ತಾನೆ. ಅವನಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟುತ್ತೆ. ಸ್ವಾಮಿ ಶಾರದಾನಂದರಿಗೆ ಇವನ ವ್ಯಕ್ತಿತ್ವ ತುಂಬಾ ಮೆಚ್ಚುಗೆ ಆಯಿತು. ಸ್ವಾಮಿ ಶಾರದಾನಂದರು ಶ್ರೀಮಾತೆ ನೋಡ್ಕೊತಾ ಇರ್ತಾರೆ. ಇವು ನನ್ನ ವಾಸುಕಿ ಅಂತ ಕರೀತಾರೆ ಸ್ವಾಮಿ ಶಾರದಾನಂದರನ್ನ. ಶರತ್ ಮಹಾರಾಜ್ ಅಂತ ಹೇಳ್ತಾರೆ. ಬಹಳ ದೂರದಿಂದ ಬಂದಿದ್ದಾನೆ, ಅಲ್ಲದೆ ಪಾರಸಿ ಧರ್ಮದವನು. ಅವನು ಪಾರಸಿ ಧರ್ಮದವನು. ಆದ್ದರಿಂದ ಸ್ವಾಮಿ ಶಾರದಾನಂದರು ಅವನಿಗೆ ವಿಶೇಷ ಅನುಮತಿ ಕೊಟ್ಟು ಮಹಡಿಯ ಮೇಲಿದ್ದ ಶ್ರೀಮಾತೆಯ ಬಳಿಗೆ ಕಳಿಸಿಕೊಡ್ತಾರೆ. ಈ ಯುವಕ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿದ. ಅವನ ಮನಸ್ಸಿಗೆ ಬಹಳ ಆನಂದವಾಗಿ ಬಿಟ್ಟಿತು. ಆದ್ದರಿಂದ ಕೇವಲ ದರ್ಶನ ಪಡೆದು ಹೋಗದೆ, ಅಮ್ಮ, ನನಗೆ ಭಗವಂತನ ಸಾಕ್ಷಾತ್ಕಾರವಾಗುವ ಹಾಗೆ ದಯವಿಟ್ಟು ಯಾವುದಾದರೂ ಒಂದು ಮಂತ್ರವನ್ನು ಕೊಡಿ ಎಂದು ಅವನು ಶ್ರೀಮಾತೆ ಹತ್ರ ಬೇಡ್ತಾನೆ. ಶ್ರೀಮಾತೆಯವರು ಪಕ್ಕದಲ್ಲೇ ಇದ್ದ ರಾಸಬಿಹಾರಿ ಬ್ರಹ್ಮಚಾರಿಗಳ ತಿರುಗಿ, ಏನಪ್ಪಾ ಕೊಡಲೇನು ಎಂದು ಅವನ ಸಲಹೆನ ಕೇಳ್ತಾರೆ. ಕೇಳಿದವರು ಮರುಕ್ಷಣಕ್ಕೆ ತಾಳು ಕೊಟ್ಟು ಬಿಡುತ್ತೇನೆ ಎಂದು ಆಗಲೇ ಸಿದ್ಧರಾದರು. ಬ್ರಹ್ಮಚಾರಿಗಳು ಆತಂಕಗೊಂಡು, ಅಮ್ಮ, ಅದು ಹೇಗಾದೀತು? ನೀವು ಈಗ ತಾರೆ ಚೇತರಿಸಿಕೊಳ್ಳುತ್ತಿದ್ದೀರಿ. ನೀವೀಗ ಯಾರಿಗೂ ದರ್ಶನ ಕೊಡುವ ಹಾಗಿಲ್ಲ. ಶರತ್ ಮಹಾರಾಜರು ಇದನ್ನೆಲ್ಲ ಕೇಳಿದರು. ಏನು ಹೇಳಿಯಾರು? ಈಗ ಬೇಡ, ಆರೋಗ್ಯ ಮರಳಿದ ಮೇಲೆ ದೀಕ್ಷೆ ಕೊಟ್ಟರಾಯಿತು ಎಂದರು. ಆಗ ಶ್ರೀಮಾತೆಯವರು, ಸರಿ, ನೀನು ಹೋಗಿ ಶರತ್ನನ್ನು ಕೇಳಿಕೊಂಡು ಬಾ, ಅವನೇನು ಹೇಳುತ್ತಾನೆ ಅಂತ ಎಂದು ಅವರನ್ನ ಕಳಿಸಿದರು. ವಿಷಯವನ್ನು ತಿಳಿದಂತ ಸ್ವಾಮಿ ಶಾರದಾನಂದರು ಆ ಪಾರಸಿ ಯುವಕನಿಗೆ ಶ್ರೀಮಾತೆ ಮತೀಕ್ಷೆ ಕೊಡುವುದಕ್ಕೆ ಮರುಮಾತಿಲ್ಲದೆ ತಮ್ಮ ಒಪ್ಪಿಗೆ ನಿಂತರು. ಬ್ರಹ್ಮಚಾರಿಗಳು ವಾಪಸ್ಸು ಬಂದು ನೋಡುತ್ತಾರೆ. ಶ್ರೀಮಾತೆ ಅವರಾಗಲೇ ತಮಗೊಂದು ಆ ಯುವಕನಿಗೊಂದು ಆಸನವನ್ನು ಹಾಸಿಕೊಂಡು ಗಂಗಾಜವನ್ನು ಇಟ್ಟುಕೊಂಡು ಮಂತ್ರದೀಕ್ಷೆ ಕೊಡಲು ಸಿದ್ಧರಾಗಿ ಕುಳಿತು ಬಿಟ್ಟಿದ್ದಾರೆ. ಈಗ ಈ ಬ್ರಹ್ಮಚಾರಿಗಳು ಸ್ವಾಮಿಗಳಿಂದ ತನ್ನ ಅನುಮತಿಯನ್ನು ಬೆಳೆಸುವ ಕೆಲಸ ಇದೆಯೇ? ದೀಕ್ಷಾ ಕಾರ್ಯ ಸಾಂಗವಾಗಿ ನಡೆಯಿತು. ಆಮೇಲೆ ಶ್ರೀಮಾತೆ ಆ ಯುವಕನ ಸಂಬಂಧವಾಗಿ, ಹುಡುಗ ತುಂಬ ಒಳ್ಳೆಯವನು, ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ ಎಂದು ಹೇಳ್ತಾರೆ.